Hello, hi everyone. Welcome back to our channel. ಸೊ ಈ ವಿಡಿಯೋದೊಳಗೆ ಚಿಪ್ಕೋ ಚಳವಳಿ ಬಗ್ಗೆ ಒಂದು 10 ಕ್ವಶನ್ಸ್ MCQ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ದೀಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಕೆಸೆಟ್ ಪೇಪರ್. ಸೊ ಕೆಸೆಟ್ ಜನರಲ್ ಪೇಪರ್ನಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ 5 ಕ್ವಶನ್ಸ್ ಬರ್ತಾವೆ. ಅಂದರೆ 5 into 2 10 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಸೊ ಲಾಸ್ಟ್ ವಿಡಿಯೋದೊಳಗೆ ಅಪಿಕೋ ಚಳವಳಿ ಬಗ್ಗೆ ಕ್ವಶನ್ಸ್ ನೋಡಿದ್ವಿ. ಸೊ ಈ ವಿಡಿಯೋದೊಳಗೆ ಚಿಪ್ಕೋ ಚಳವಳಿ ಬಗ್ಗೆ ಒಂದು 10 MCQ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಚಾನಲನ್ನು ಶೇರ್ ಮತ್ತು ಲೈಕ್ ಮಾಡಿ. ಸೊ ಫಸ್ಟ್ ಕ್ವಶನ್ ನೋಡೋಣ. ಚಿಪ್ಕೋ ಚಳವಳಿಯು ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಕರ್ನಾಟಕ, ಆಸಾಂ, ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶ ಅಂತ ಆಪ್ಷನ್ಸ್ ಇವೆ. ಚಿಪ್ಕೋ ಚಳವಳಿಯು ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದರೆ, ಸೊ ಆಪ್ಷನ್ಸ್ ಕೆಳಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ ಈ ಚಿಪ್ಕೋ ಚಳವಳಿ ಸ್ಟಾರ್ಟ್ ಆಗ್ತದೆ. ಸೊ ಅವಾಗಿದ್ದಕ್ಕೆ ಈಗ ಪ್ರಸ್ತುತ ಇದು ಉತ್ತರಾಖಂಡ, ಬಿಫೋರ್ ಉತ್ತರ ಪ್ರದೇಶ ಇದು. ಸೊ ನೆಕ್ಸ್ಟ್ ಕ್ವಶನ್. 1974ರಲ್ಲಿ ರೇನಿ ಗ್ರಾಮದಲ್ಲಿ ಮರಗಳನ್ನು ಕಡಿಯಲು ಬಂದ ಗುತ್ತಿಗೆದಾರರ ವಿರುದ್ಧ ಮಹಿಳೆಯರ ತಂಡವನ್ನು ಮುನ್ನಡೆಸಿದವರು ಯಾರು ಅಂತಿದೆ. ಆಪ್ಷನ್ಸ್ ಮೇಧಾ ಪಾಟ್ಕರ್, ಗೌರಾದೇವಿ, ವಂದನಾ ಶಿವ ಮತ್ತು ಅಮೃತಾದೇವಿ. ದ ರೈಟ್ ಆನ್ಸರ್ ಆಪ್ಷನ್ ಬಿ, ಗೌರಾದೇವಿ. ನೆಕ್ಸ್ಟ್ ಕ್ವಶನ್. ಚಿಪ್ಕೋ ಚಳವಳಿಯ ಸಂದೇಶವನ್ನು ಪಾದಯಾತ್ರೆಗಳ ಮೂಲಕ ದೇಶಾದ್ಯಂತ ಪಸರಿಸಿದ ಗಾಂಧಿವಾದಿ ಪರಿಸರವಾದಿ ಯಾರು ಅಂತಿದೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಬಾಬಾ ಆಮ್ಟೆ, ರಾಮಚಂದ್ರ ಗುಹಾ, ಸುಂದರ್ಲಾಲ್ ಬಹುಗುನ್ ಮತ್ತು ಪಾಂಡುರಂಗ್ ಹೆಗಡೆ ಅಂತಿದೆ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಸಿ, ಸುಂದರ್ಲಾಲ್ ಬಹುಗುನ್. ನೆಕ್ಸ್ಟ್ ಕ್ವಶನ್. ಚಿಪ್ಕೋ ಚಳವಳಿಗೆ ತಳಹದಿಯಾದ ದಶೋಲಿ ಗ್ರಾಮ ಸ್ವರಾಜ್ಯ ಸಂಘ ಸ್ಥಾಪಕರು ಯಾರು ಅಥವಾ ಸಂಸ್ಥಾಪಕರು ಯಾರು ಅಂತಿದೆ. ಅನಿಲ್ ಅಗರ್ವಾಲ್, ಸುಂದರ್ಲಾಲ್ ಬಹುಗುನ್, ಸಲೀಂ ಅಲಿ, ಚಂಡಿ ಪ್ರಸಾದ್ ಭಟ್ ಅಂತಿದೆ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಡಿ, ಚಂಡಿ ಪ್ರಸಾದ್ ಭಟ್. DSS ದ ಸಂಸ್ಥಾಪಕರು ಯಾರಂದ್ರೆ ಚಂಡಿ ಪ್ರಸಾದ್ ಭಟ್. ನೆಕ್ಸ್ಟ್ ಕ್ವಶನ್. ಚಿಪ್ಕೋ ಎಂಬ ಶಬ್ದದ ಮೂಲ ಅರ್ಥವೇನು ಅಂತ ಕೇಳಿದರೆ, ಸೊ ಕಾಡು ಕಡಿಯುವುದು, ಮರ ನೆಡೆಸುವುದು, ಮರ ಕಡಿಯುವುದು, ಅಪ್ಪಿಕೊಳ್ಳುವುದು ಅಥವಾ ಅಂಟಿಕೊಳ್ಳುವುದು. ಚಿಪ್ಕೋ ಶಬ್ದದ ಮೂಲ ಅರ್ಥ ಏನಂದ್ರೆ ಆಪ್ಷನ್ ಡಿ, ಅಪ್ಪಿಕೊಳ್ಳುವುದು ಅಥವಾ ಅಂಟಿಕೊಳ್ಳುವುದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್. ಚಿಪ್ಕೋ ಚಳವಳಿಯ ಪ್ರತಿಭಟನೆಯ ತೀವ್ರತೆಗೆ ಸ್ಪಂದಿಸಿ 1980ರಲ್ಲಿ ಭಾರತ ಸರ್ಕಾರ ಯಾವ ಪ್ರಮುಖ ನಿರ್ಧಾರವನ್ನು ಕೈಗೊಂಡಿತು? ಆಪ್ಷನ್ಸ್ ಇಲ್ಲಿ ಕೆಳಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಹಿಮಾಲಯದ 1000 ಮೀಟರ್ಗಿಂತ ಎತ್ತರದ ಪ್ರದೇಶಗಳಲ್ಲಿ 15 ವರ್ಷಗಳ ಕಾಲ ಮರ ಕತ್ತರಿಸುವುದನ್ನು ನಿಷೇಧಿಸಲಾಯಿತು ಅಂತ ಆಗಿನ ಭಾರತ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿತು. ಆಗಿನ ಭಾರತ ಸರ್ಕಾರ ಯಾವುದಂದರೆ ಇಂದಿರಾ ಗಾಂಧಿ ಸರ್ಕಾರ. ಸೊ ನೆಕ್ಸ್ಟ್ ಕ್ವಶನ್. ಚಿಪ್ಕೋ ಚಳವಳಿಯಿಂದ ಸ್ಫೂರ್ತಿ ಪಡೆದು 1983ರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭವಾದ ಪರಿಸರ ಚಳವಳಿ ಯಾವುದು? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ. ಸೊ ಆಪ್ಷನ್ಸ್ ಸೈಲೆಂಟ್ ವ್ಯಾಲಿ ಚಳವಳಿ, ನರ್ಮದಾ ಬಚಾವೋ ಆಂದೋಲನ, ಅಪಿಕೋ ಚಳವಳಿ ಮತ್ತು ಜಂಗಲ್ ಬಚಾವೋ ಆಂದೋಲನ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ, ಅಪಿಕೋ ಚಳವಳಿ. ಇದು ಉತ್ತರ ಕನ್ನಡ ಜಿಲ್ಲೆಯ
ಶಿರ್ಸಿ ತಾಲೂಕಿನ ಶಿರ್ಸಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ಚಳವಳಿ ಇದು ಅಪ್ಪಿಕೋ ಚಳವಳಿ. ಸೊ ನೆಕ್ಸ್ಟ್ ಕ್ವಶನ್, ಚಿಪ್ಕೋ ಚಳವಳಿಯಲ್ಲಿ ಗ್ರಾಮೀಣ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಲು ಮುಖ್ಯ ಕಾರಣ ಏನಂತ ಕೇಳಿದರೆ, ಸೊ ಆಪ್ಷನ್, ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟಿಸಿದರು, ಪುರುಷರು ಚಳವಳಿಯಲ್ಲಿ ಭಾಗವಹಿಸಲು ಸಂಪೂರ್ಣವಾಗಿ ನಿರಾಕರಿಸಿದ್ದರು, ಅವರಿಗೆ ಸರ್ಕಾರದ ಕಡೆಯಿಂದ ಉದ್ಯೋಗ ನೀಡಲಾಗಿತ್ತು, ಸೌದೆ, ನೀರು, ಜಾನುವಾರುಗಳ ಮೇವಿಗೆ ಅವರು ನೇರವಾಗಿ ಕಾಡನ್ನೇ ಅವಲಂಬಿಸಿದ್ದರು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 1970ರಲ್ಲಿ ಸಂಭವಿಸಿದ ಯಾವ ಪ್ರಕೃತಿ ವಿಕೋಪವು ಗರ್ವಾಲ್ ಪ್ರದೇಶದ ಜನರಲ್ಲಿ ಕಾಡುಗಳ ಅತಿಯಾದ ನಾಶದ ಬಗ್ಗೆ ಹೆಚ್ಚು ಕಣ್ಣು ತೆರೆಯಿಸಿತು? ಅಲಕ್ನಂದಾ ನದಿಯ ಭೀಕರ ಪ್ರವಾಹ, ಭೂಕಂಪ, ಸುನಾಮಿ ಮತ್ತು ಕಾಡ್ಗಿಚ್ಚು. ದ ರೈಟ್ ಆನ್ಸರ್ ಆಪ್ಷನ್ ಎ, ಅಲಕನಂದಾ ನದಿಯ ಭೀಕರ ಪ್ರವಾಹ. ನೆಕ್ಸ್ಟ್ ಕ್ವಶನ್, ಚಿಪ್ಕೋ ಚಳವಳಿಯು ಜಾಗತಿಕವಾಗಿ ಯಾವ ಸಿದ್ಧಾಂತ ಅಥವಾ ಶೈಕ್ಷಣಿಕ ಕಲ್ಪನೆಯ ಪ್ರಮುಖ ಉದಾಹರಣೆಯಾಗಿ ಹೊರಹೊಮ್ಮಿತು? ಔದ್ಯೋಗೀಕರಣ, ನಗರೀಕರಣ, ಬಂಡವಾಳಶಾಹಿ ಮತ್ತು ಪರಿಸರ ಸ್ತ್ರೀವಾದಿ. ಹಿಯರ್ ದ ರೈಟ್ ಆನ್ಸರ್, ಪರಿಸರ ಸ್ತ್ರೀವಾದಿ. ಎಕೋ feminism is the right answer. So these are the important questions KCET paper 1. If you like this video, please subscribe my channel for more videos. Thank you.